ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸೂಪರ್ ಆಗಿರೋದೊಂದು ಸ್ವೀಟ್ ಕಾರ್ನ್ ಮಂಚೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ, ಈಸಿಯಾಗಿರುತ್ತೆ, ಬೇಗ ಮಾಡ್ಕೋಬೋದು, ಪಟಾಪಟ್ ಅಂತ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಮಾತ್ರ. ಇದು ಬೇರೆ ಡಿಫ್ರೆಂಟ್ ಮಂಚೂರಿ ಥರ ಇದು ಮಾಡ್ಕೋಬೋದು ಸುಲಭವಾಗಿ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಈಗ ಯಾವ ಥರ ಅಂತ ಮಾಡೋದನ್ನು ನೋಡ್ಕೊಳ್ಳೋಣ. ಈಗ ಸ್ವೀಟ್ ಕಾರ್ನ್ಸ್ ಎಲ್ಲ ಜೋಳಗಳೆಲ್ಲ ಇರ್ತವೆ, ಇದನ್ನು ಬೇರ್ಪಡಿಸಿ ಇದನ್ನು ಈ ಥರ ಕಾಳನ್ನೆಲ್ಲ ತೆಗೆದು ಬೇರ್ಪಡಿಸ್ಕೊಳ್ಳೋಣ. ಈಗ ಚಾಕು ಸಹಾಯದಿಂದ ಬೇರ್ಪಡಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಹಿಂಗೆ ಸಪ್ರೇಟ್ ಮಾಡ್ಕೊಂಬಿಡೋಣ. ಸಪ್ರೇಟ್ ಮಾಡಿಕೊಂಡು ಈಗ ನಾವು ಇದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಈಗ ಒಂದು ಸೈಡಿಗೆ ಪ್ಲೇಟ್ಗೆ ಹಾಕ್ಕೊಂಡು ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಜೋಳನ ನಾವು ಮಿಕ್ಸಿ ಜಾರ್ಗೆ ಹಾಕ್ಬೇಕಾದ್ರೆ ನಾವು ನೀರಿಗೆ ಹಾಕ್ಕೋಬಾರ್ದು, ಅದರಲ್ಲೇ ನೀರಿನ ಅಂಶ ಇರುತ್ತೆ. ಅದನ್ನು ಸುಮ್ಮನೆ ಅದನ್ನೇ ಹಾಕಿ ಸ್ವಲ್ಪ ತರಿಯಾಗಿ ಸ್ವಲ್ಪ ಇದು ಮಾಡಿಸಿದ್ರೆ ಒಂದು ಎರಡೇ ರೌಂಡ್ ಮಾಡಿಸಿದ್ರೆ ಸಾಕು. ಒಂದು ರೌಂಡ್ ಮಾಡಿಸಿದ್ರೆ ಸಾಕು ಮಿಕ್ಸಿ ಜಾರು, ಅದು ಇದಾಗುತ್ತೆ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು 7-8 ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ ಹಾಕ್ಕೊಂಡು ಈಗ ಇದನ್ನು ದಪ್ಪ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಇದಕ್ಕೆ 2 ಸ್ಪೂನ್ ಮೈದಾ ಹಿಟ್ಟು, ಒಂದು 2 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೋಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟೆ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ ಪುಡಿ ಸೇರಿಸ್ತಿದ್ದೀನಿ. ಬ್ಯಾಡಗಿ ಮೆಣಸಿನ ಪುಡಿ ಬರುತ್ತಲ್ಲ, ಅದನ್ನು 1 ಸ್ಪೂನ್ ಸಾಕು, ಒಳ್ಳೆ ಕಲರ್ ಬರುತ್ತೆ ಮಾತ್ರ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನಾವು ಪಕೋಡ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳೋಣ. ಇವಾಗ ಕಲಿಸ್ಕೊಂಡು ನಾವು ಬೈಂಡಿಂಗಿಗೆ ಎಷ್ಟು ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ಪಕೋಡ ಹಿಟ್ಟು ಅದಕ್ಕೆ ಬರೋವರೆಗೂ ಇದನ್ನು ಸ್ವಲ್ಪ ನೀರು ಸ್ವಲ್ಪ ತೆಳು ಬೇಕು, ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಹಿಟ್ಟನ್ನು, ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು. ನೋಡಿ, ಈ ಥರ ಬಾಲ್ಸ್ಗಳನ್ನ ಮಾಡಿಕೊಂಡು ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ, ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಮಂಚೂರಿ ಬೇಕು ಅಂದರೆ ಆ ಥರ ಮಾಡ್ಕೊಬೋದು. ಆ ಥರ ಮಾಡ್ಕೊಂಡು ನಾವು ಇದನ್ನು ಕರ್ಕೊಂಬಿಡೋಣ. ಇವಾಗ ಮಂಚೂರಿನೆಲ್ಲ ಇದು ಸ್ವೀಟ್ ಕಾರ್ನ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾರೆ. ನಾನು ಇಲ್ಲಿ ಸ್ವೀಟ್ ಕಾರ್ನ್ ಮಂಚೂರಿ ಮಾಡ್ತಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಖಂಡಿತ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದನ್ನೆಲ್ಲ ಎಣ್ಣೆ ಒಳಗೆಲ್ಲ ಈ ಥರ ಕರ್ಕೊಂಬಿಡೋಣ. ಎಲ್ಲ ಬ್ರೌನಿಶ್ ಆಗಿ ಬರೋವರೆಗೂ, ಕೆಂಪು ಬಣ್ಣಕ್ಕೆ ಬರೋವರೆಗೂ ಕರ್ಕೊಂಬಿಡೋಣ. ಈಗ ನೋಡಿ, ಇದು ಎಲ್ಲ ಹಾಕಿ ಒಂದೊಂದೇ ಹಾಕಿ ಸಣ್ಣ ಮಧ್ಯಮ ಮೀಡಿಯಮ್ ಉರಿನಲ್ಲಿ ನಾವು ಇಟ್ಟು ಇದನ್ನು ಸ್ವೀಟ್ ಕಾರ್ನ್ ಮಂಚೂರಿಯನ್ನೆಲ್ಲ ಕರ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡೋಣ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಕಾಲು ಗಂಟೆ ಅರ್ಧ ಗಂಟೆ ಒಳಗೆ ಮಾಡ್ಕೊಬೋದು. ಇದು ಅಷ್ಟು ಟೇಸ್ಟಾಗಿರುತ್ತೆ ಮಾತ್ರ. ನೋಡಿ, ಇದೆಲ್ಲ ಕರ್ಕೊತಾ ಇದ್ದೀನಿ. ಕರ್ಕೊಂಡು ಇದನ್ನೆಲ್ಲ ನಾವು ಸಪ್ರೇಟಾಗಿ ಇಟ್ಕೊಂಬಿಡೋಣ. ಕರೆದೆಲ್ಲ ಬ್ರೌನಾಗಿ ಬರಬೇಕು. ಬ್ರೌನಾಗಿ ಬರೋವರೆಗೂ ಕರ್ಕೊಂಡು ನಾವು ತೆಗೆದಿಟ್ಕೊಂಬಿಡೋಣ. ನೋಡಿ, ಈಗೆಲ್ಲ ಬ್ರೌನ್ ಆಯಿತು. ಈಗ ಒಂಬಣ್ಣ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಈಗ ಕ್ರಿಸ್ಪಿಯಾಗಿ ಬಂದಿದೆ. ಇದು ಹಂಗೇ ತಿನ್ಕೋಬೋದು, ಆ ಥರ ಚೆನ್ನಾಗಿರುತ್ತೆ ಮಾತ್ರ ಇದು. ಈಗ ನೋಡಿ, ಇದೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ತೆಗೆದಿಟ್ಕೊಂಡು ನೆಕ್ಸ್ಟು ಇದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ತೆಗೆದುಬಿಟ್ಟು, ಜಾಸ್ತಿ ಇರೋದನ್ನು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ನೋಡಿ, ಈ ಥರ ಬಂದಿದೆ. ಈಗ ನೆಕ್ಸ್ಟು ಒಂದು 4-5 ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ನೆಕ್ಸ್ಟು ಈರುಳ್ಳಿ, ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನೆಕ್ಸ್ಟು 1 ಸ್ಪೂನಷ್ಟು ಹಸಿಮೆಣಸಿನ ಪುಡಿ ಹಾಕ್ತಿದ್ದೀನಿ, ಮತ್ತು ಖಾರಕ್ಕೆ. ನೋಡಿ, ಹಿಂಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಸೋಯಾ ಸಾಸು, 1 ಸ್ಪೂನಷ್ಟು ಸೋಯಾ ಸಾಸು, 1 ಸ್ಪೂನಷ್ಟು ಟೊಮೊಟೊ ಸಾಸು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್. ಇಷ್ಟು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಹಸಿಮೆಣಸಿನ ಪುಡಿ ಹಾಕಿದ್ದೀವಲ್ಲ. ಹಸಿಮೆಣಸಿನ ಪುಡಿ ಹಾಕಿಲ್ಲ ಅಂತಂದರೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ರಿ. ಸ್ವಲ್ಪ ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಾತ್ರ. ಈಗ ಇದನ್ನು ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡೋಣ. ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ಕಾರ್ನ್ ಫ್ಲೋರ್ ಇದು ಮಾಡಿ ಕಲಸಿ ಹಾಕ್ಕೋಬೋದು. ನಾನು ಇಲ್ಲಿ ಹಂಗೆ ಮಾಡ್ತಾಯಿದ್ದೀನಿ, ಹಂಗೆ ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ಇದು ತುಂಬ ಟೇಸ್ಟಿಯಾಗಿ, ಗ್ರೇವಿ ಇಷ್ಟಪಡೋರು ಗ್ರೇವಿ ಮಾಡ್ಕೋಬೋದು. ನೋಡಿ, ಇದೆಲ್ಲ ಇಟ್ಕೊಂಡಿರೋದಂತೆಲ್ಲ ಬೇಬಿ ಕಾರ್ನೆಲ್ಲ ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಮಸಾಲೆ ಹಿಡಿಯೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಬನ್ನಿ, ಈಗ ನೆಕ್ಸ್ಟು ಸರ್ವಿಂಗ್ ಬೌಲಿಗೆ, ಇದಕ್ಕೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಮಾಡ್ತಾಯಿದ್ರೆ ನಾವೇ ಫಸ್ಟ್ ಯಾವಾಗ ತಿಂತೀವೋ ಅನಿಸ್ತಾ ಇರ್ತದೆ, ಅಷ್ಟು ಟೇಸ್ಟಾಗಿರುತ್ತೆ ಮಾತ್ರ ಇದು. ನೋಡಿ, ಎಲ್ಲ ರೆಡಿ ಆಯಿತು ಸ್ವೀಟ್ ಕಾರ್ನ್ ಮಂಚೂರಿ. ಖಂಡಿತ ಒಮ್ಮೆ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.